ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೀತಾ ಇರೋದು DC ವರ್ಸಸ್ MI ಎರಡನೇ WPL ನ ಮ್ಯಾಚ್. ಅದರಲ್ಲೂ ಅಲ್ಲದೆ ಈ ಮ್ಯಾಚ್ ಗೆ ವೆರಿ ಕ್ಯೂರಿಯಾಸಿಟಿ ಇಂದ ಇದ್ದೀನಿ. ಅದರಲ್ಲೂ ಅಲ್ಲದೆ ಎರಡು ಟೀಮ್ಗಳು ಸ್ಟ್ರಾಂಗೆಸ್ಟ್ ಟೀಮ್ಗಳು. ಅದರಲ್ಲೂ ಅಲ್ಲದೆ MI ಅಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಇದ್ರೆ DC ಲಿ ಬಾಲಿಂಗ್ ಲೈನ್ ಅಪ್ ಅದ್ದೂರಿಗೆ ಇದೆ. ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಎರಡು ಟೀಮಲ್ಲಿ ಒಂದು ಟೀಮು ಯಾವ ತರ ಟಾರ್ಗೆಟ್ ನ ಫಿಕ್ಸ್ ಮಾಡ್ತಾರೆ ಅಂತ ನೋಡ್ಬೇಕು. ಅದರಲ್ಲೂ ಅಲ್ಲದೆ ನನಗೆ ಎಕ್ಸ್ಪೆಕ್ಟೇಷನ್ ಇರೋದು MI ಇಂದ ಏನಾದ್ರೂ ಬಿಗ್ ಸ್ಕೋರ್ ಬರುತ್ತಾ ಅಂದ್ರೆ 160 ತಪ್ಪ 180 ಪ್ಲಸ್ ರನ್ ಬತ್ತು ಅಂದ್ರೆ ಪಕ್ಕ ಆಡ್ಸೋ ಅಂತ ಟೀಮು MI. ನೋಡೋಣ ಇವತ್ತು ಡಿಫೆಂಡಿಂಗ್ ಆಗುತ್ತೆ ಇಲ್ಲ ಚೇಸಿಂಗ್ ಆಗುತ್ತೆ ಅಂತ. ನನ್ನ ಪ್ರಕಾರ ಇವತ್ತು ಡಿಫೆಂಡಿಂಗ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಏನಾದ್ರೂ ಟಾಸ್ MI ಗೆಲ್ತು ಅಂದ್ರೆ, ಏನಾದ್ರೂ MI ಚೇಸಿಂಗ್ ಮಾಡ್ತು ಅಂದ್ರೆ ಪಕ್ಕ MI ಅವರೇ ವಿನ್ ಆಗ್ತಾರೆ. ಅದರಲ್ಲಿ ಇವತ್ತು ನನಗೆ ವಿನ್ ಆಗುವಂತ ಟೀಮು ಕಾಣಿಸ್ತಾ ಇರೋದು MI. ನೋಡೋಣ MI ವಿನ್ ಆಗ್ತಾರ ಏನು ಅಂತ. ಅದರಲ್ಲದೆ ಈ ಪಿಚ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗೋದು ಟಾಸ್. ಅದರಲ್ಲದೆ ಡ್ಯೂ ಫ್ಯಾಕ್ಟ್ ಸೆಕೆಂಡ್ ಇನ್ನಿಂಗ್ಸ್ ಗೆ ವೆರಿ ಎಫೆಕ್ಟಿವ್ ಆಗುತ್ತೆ. ಬಾಲ್ ಯಾವುದೇ ರೀತಿ ಸ್ಪಿನ್ನರ್ಸ್ ಗಳಿಗೆ ಗ್ರಿಪ್ ಸಿಗಲ್ಲ. ಅದರಲ್ಲೂ ಅಲ್ಲದೆ ಈ ಒಡಾಡದ ಫ್ಲಾಟ್ ವಿಕೆಟ್ ಒಂದ್ ಸ್ವಲ್ಪ ಬ್ಯಾಟ್ಸ್ಮನ್ ಗಳಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಿನ್ನೆ ಮ್ಯಾಚ್ ಅಲ್ಲೂ ಸಹ 200 ಪ್ಲಸ್ ರನ್ ಹೋಗಿದೆ. ಅದರಲ್ಲೂ ಅಲ್ಲದೆ ನಮ್ಮ RCB 200 ಪ್ಲಸ್ ರನ್ ಚೇಸ್ ಮಾಡಿ ರೆಕಾರ್ಡ್ ಮಾಡಿರೋದು. ಅದಕ್ಕೋಸ್ಕರ ಇವತ್ತು ಸಹ ಅದೇ ರೀತಿ ಸ್ಕೋರ್ ಬರುತ್ತಾ ಅಂತ ವೇಟ್ ಮಾಡಿ ನೋಡ್ಬೇಕು. ನೋಡೋಣ. ಹಾಗೆ ಇದುವರೆಗೂ MI ಮತ್ತೆ DC 5 ಬಾರಿ ಮುಖಾಮುಖಿಯಾಗಿದೆ. ಅದರಲ್ಲಿ MI 3 ಮ್ಯಾಚ್ಗಳನ್ನ ಗೆದ್ದಿದ್ರೆ, ಹಾಗೆ DC ಅವರು 2 ಮ್ಯಾಚ್ಗಳು ಗೆದ್ದಿದ್ದಾರೆ. ಯಾವುದೇ ರೀತಿ ಇಲ್ಲಿ ಅಷ್ಟೊಂದು ಸಿಮಿಲರ್ ಅಂತೂ ಇಲ್ಲ. ಒಂದು ಮ್ಯಾಚ್ ಮಾತ್ರ MI ಅವರು ಜಾಸ್ತಿ ಗೆದ್ದಿರೋದು. ಅದಕ್ಕೋಸ್ಕರ ಎರಡು ಟೀಮ್ಗಳು ವ್ಯಾಲ್ಯೂಬಲ್ ಟೀಮ್ಗಳು ಒಂದೇ ರೀತಿ ಇದೆ. ವೇಟ್ ಮಾಡಿ ನೋಡ್ಬೇಕು ಇವತ್ತಿನ ಮ್ಯಾಚ್ ಅಲ್ಲಿ ಎರಡು ಮ್ಯಾಚ್ಗಳು ಯಾವ ತರ ಪರ್ಫಾರ್ಮೆನ್ಸ್ ನೀಡುತ್ತೆ ಅಂತ. ಹಾಗೆ MI ಯಲ್ಲೂ ಸಹ ಇಂಜುರಿ ಪ್ರಾಬ್ಲಮ್ಸ್ ಇಂದ ಮೇನ್ ಬಾಲರ್ ರೋಲ್ಡ್ ಔಟ್ ಆಗಿದ್ರು. ಪೂಜಾ ವಸ್ತಕ್ ಅವರು ಈ MI ಟೀಮ್ ಇಂದ ರೋಲ್ಡ್ ಔಟ್ ಆಗಿದ್ದಾರೆ ಇಂಜುರಿ ಪ್ರಾಬ್ಲಮ್ ಇಂದ. ಅದರಲ್ಲದೆ ಇವಾಗ ರೀಸೆಂಟ್ ಆಗಿ ವಿನ್ ಆಗಿರುವಂತ ಅಂಡರ್-19 ಅಲ್ಲಿ ಒಂದು ಪ್ಲೇಯರ್ ನ ಪಿಕ್ ಮಾಡಿರೋದು, ಲೆಫ್ಟ್ ಆರ್ಮ್ ಸ್ಪಿನ್ನರ್ ನ ಪಿಕ್ ಮಾಡಿರೋದು ಈ ಜಾಗಕ್ಕೆ. ಅದರಲ್ಲೂ ಅಲ್ಲದೆ ಪುರೋನಿಕಾ ಸುಸೋಡಿಯಾನ ಪೂಜಾ ವಸ್ತಕರ್ ಜಾಗಕ್ಕೆ ರಿಪ್ಲೇಸ್ಮೆಂಟ್ ಮಾಡಿರೋದು ಒಂದು ಒಳ್ಳೆ ವಿಷಯನೇ. ನೋಡೋಣ ಯಾವ ರೀತಿ ಇವ್ರನ್ನ ಏನಾದ್ರೂ ಈ ಮ್ಯಾಚ್ ಅಲ್ಲಿ ಡಬ್ಲ್ಯೂ ಮಾಡ್ತಾರಂತ. ಹಾಗೆ ನನ್ನ ಪ್ರಕಾರ MI ಅವರ ಪ್ಲೇಯಿಂಗ್ 11 ಈ ರೀತಿ ಇರಬಹುದು. ಯಸ್ತಿಕಾ ಬಟಾಯ, ಎಲಿನಾ ಮ್ಯಾಥ್ಯೂಸ್, ನೆಟಾಲಿಯಾ ಸ್ಕೀವರ್, ಹರ್ಮನ್ ಪ್ರೀತ್ ಕೌರ್ ಅವ್ರ ಮೇಲೆ ನಂಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಅದರಲ್ಲೂ ಅಲ್ಲದೆ ಇವರು ನಮ್ಮ ಇಂಡಿಯಾದಲ್ಲಿ ಆಡೋದ್ಕಿಂತ ಜಾಸ್ತಿ ಈ WPL ಅಲ್ಲೇ ರನ್ ಹೊಡೆಯೋದು ಹೆಚ್ಚು ನಾನು ನೋಡಿರೋದು. ಅದರಲ್ಲೂ ಅಲ್ಲದೆ ಒಂದೊಂದು ಸ್ಕೋರ್ ಇಂಡಿಯಾ ಟೀಮ್ ಅಲ್ಲಿ ಆಡ್ಬೇಕಾದ್ರೆ ಆ ತರ ಸ್ಕೋರ್ ಹೊಡೆಯೋ ಟೀಮು ಬಂದಾಗ ಹರ್ಮನ್ ಪ್ರೀತ್ ಕೌರ್ ಅವರು ಬೇಗ ಔಟ್ ಆಗಿ ಹೋಗ್ತಾರೆ. ಆದ್ರೆ WPL ಅಲ್ಲಿ ಒನ್ ಹ್ಯಾಂಡ್ ಮ್ಯಾಚ್ ನ ತಗೊಂಡೋಗಿ ವಿನ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಮ್ಯಾಚ್ ಅಲ್ಲಿ ಹರ್ಮನ್ ಪ್ರೀತ್ ಕೌರ್ ಮೇಲೆ ನನಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಒಂದು 50 ರನ್ ಪ್ಲಸ್ ಬತ್ತು ಅಂದ್ರೆ ಫುಲ್ ಖುಷಿಯಾಗಿ ಹೋಗ್ತೀನಿ. ಅದಾದ ನಂತರ ಅಮಾಲಿಯಾ ಕೇರ್, ಸಂಜನಾ, ಅಮನ್ಜೋತ್ ಕೌರ್, ಅಕ್ಷತಾ ಮಹೇಶ್ವರಿ, ಕೀರ್ತನಾ, ಇಸ್ಮೈಲ್, ಶೇಖ್ ಇಶಾಕ್, ಇದು MI ಅವರ ಪ್ಲೇಯಿಂಗ್ 11 ಅದ್ದೂರಿಗೆ ಇದೆ. ಏನಾದ್ರು ಪೂಜಾ ವಸ್ತಕರ್ ಇದ್ರೆ ಇಲ್ಲಿ ಕೀರ್ತನ ಜಾಗದಲ್ಲಿ ಆಡ್ತಾ ಇದ್ರು, ಆದ್ರೆ ಅವರ ಅನ್ಅವೈಲಬಲ್ ಇಂದ ಇವರು ಆಡ್ತಾ ಇದ್ದಾರೆ. ನೋಡೋಣ ಮುಂಬೈ ಅವರ ಬಾಲಿಂಗ್ ಅಟ್ಯಾಕ್ ಯಾವ ತರ ಇರುತ್ತೆ ಅಂತ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ DC ಅವರ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ಈ ರೀತಿ ಇದೆ. ನೀವು ನೋಡ್ತಾ ಇರ್ಬೋದು ಶಿಫಾಲಿ ವರ್ಮಾ, ಮ್ಯಾಕ್ ಪ್ಯಾನಿಂಗ್, ಆಲಿಸ್ ಕ್ಯಾಪ್ಸಿ, ಜಮೀಮಾ, ಮರಿಜಾನೆ ಕ್ಯಾಪ್ಸ್, ನಂದಿನಿ ಕಶ್ಯಪ್, ಜೋಸ್ ಜೋನಾಸೆನ್, ಮಿನುಮನಿ, ಶಿಖಾ ಪಾಂಡೆ, ಅರುಂಧತಿ ರೆಡ್ಡಿ, ರಾಧಾ ಯಾದವ್, ಇದು DC ಅವರ ಪ್ಲೇಯಿಂಗ್ 11. ಅದರಲ್ಲೂ ಅಲ್ಲದೆ DC ಲಿ ಬಾಲಿಂಗ್ ಅಟ್ಯಾಕ್ ಅಂತೂ ಅದ್ದೂರಿಗೆ ಐತೆ. ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಟಾರ್ಗೆಟ್ ನ ಫಿಕ್ಸ್ ಮಾಡ್ತಾರೆ ಎರಡು ಟೀಮ್ ಅಲ್ಲಿ ಒಂದು ಅಂತ ನೋಡ್ಬೇಕು. ಯಾವ ರೀತಿ ಇವತ್ತಿನ ಮ್ಯಾಚ್ ಕ್ಯೂರಿಯಾಸಿಟಿಯಿಂದ ನಡೆಯುತ್ತೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.